ನಾವು ಊರಿಗೆ ಬರ್ಬೇಕಾಗಿದ್ರೆ ಫೋನ್ ಮಾಡಿ ಕೇಳ್ಕೋಬೇಕತ್ತಿದ್ದು ಏನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಗೈವಿಷ ಅಂದು ಪದ ಸುರುವಿಗೆ ಹೇಳಿರಿ. ಈ ಗೈವಿಷ ಇದೇ ಮಂಗಳೂರದಾಗ 20-30 ವರ್ಷಗಟ್ಟಲೆ ದುರ್ಯೋಧನ ಮಾಸ್ತರ ಇವರು ನಮ್ಮ ಊರಾಗೆ ಇದ್ದು ಧ್ಯಾನದ ಅಮೃತ ಶೇಖ ಬಾಬನ ಆಶೀರ್ವಾದ ತಗೊಂಡಾರ. ಹೌದು, ಅವ್ರ ಕೀರ್ತಿ ಪದಕ್ಕೆ ಮುಗಿಲ ಹತ್ರಕ ಮುಡ್ಸ್ಯಾದ. ಹೌದು, ಅಂತ ಈ ಗಡಿನಾಡು ಭಾಗದ. ಆದ್ರೆ ನಾವು ನಮ್ಮಲ್ಲಿ ಎಲ್ಲರೇ ಒಂದು ಜಾತ್ರೆ ಮಾಡಿ ನಾವು 12 ತಿಂಗಳ ನಾವು ಪ್ರಪಂಚದಾಗಿದ್ರು ಒಂದು ದಿನಾರೇ ತಂದು ಪಾರಮಾತ್ರದ ಭಗವಂತನ ನಿಮ್ಮಂತರ ಮುಖಾಂತರ ನಾವು ಕೇಳಿ ಎಲ್ಲರೂ ಧನ್ಯರಾಗಬೇಕು. ಕಿವಿ ಕಣ್ಣ ಪಾಪಿಟ್ ಆಗಿದ್ದು ಅಂದ್ರೆ ನಿಮ್ಮಂತ ಪುಣ್ಯಾತ್ಮರಿಂದ ನಮಗೆಲ್ಲ ತೊಳೆದು ಹೋಗ್ಬೇಕಂತ ಹೇಳಿ ಇದೆಲ್ಲ ಒಂದು ಹಾಡಿಕೆ ಹಚ್ಚಿದೆವು. ಅದಕ್ಕೆ ನಿಮ್ಗೆಲ್ಲರಿಗೆ ಮತ್ತೊಮ್ಮೆ ಕೈ ಮುಗಿದು ಹೇಳ್ತಾ ಇನ್ನು ಮುಂದೆ ಯಾರೂ ಗಲಾಟೆ ಮಾಡಬೇಡ್ರಿ. ಗಲಾಟೆ ಮಾಡಿದ್ರಂದ್ರೆ ನಮ್ಮಂತ ಮೂರ್ಗೆ ಯಾರು ಅನ್ಬೇಕಾಗ್ತದೆ ನಿಮ್ಗೆಲ್ಲರಿಗೆ. ಅವ್ರು ಇವ್ರು ಅಲ್ಲದೆ ಹುಡುಗರು ಮಕ್ಕಳು ನಮ್ಮನೆ ಯಾವ ಆಗ್ಯಾದ. ಆಗಿನ ಕಾಲದಾಗ ಕೌರವರು ಪಾಂಡವರು ಹೊಡೆಬೇಟ್ ಮಾಡಿನೇ ಇಲ್ಲಿಗೆ ಬಂದಾರ. ಇಷ್ಟ ಪರಮಾತ್ಮ ದೇವ್ರನ್ನೇ ಇದ್ದ. ಆದ್ರೆ ನಾವು ಮಾಡೋದು ಬಹಳ ವಿಶೇಷ ಅಲ್ಲ. ಆತವ ಆಗ್ಯಾವ ಪಣ ಅದಕ್ಕೆ ಅಂದ್ ತಿಳ್ಕೊಳಾರ್ರಿ, ಸಂಕೋಚ ಮಾಡಾರ್ರಿ. ಈಗ ನೀವು ನನ್ನ ಹಿನ ಈಗಿದೆ ಖೂನ್ ಆಗ್ಯದ. ಪಿಂಟುಗ ಆರ್ ತಂದಾರ, ಉಡ್ಸ್ಯಾರ, ಹೆಗಲಿ ಮ್ಯಾಗ ಹೊತ್ಕೊಂಡು ಬಂದಾರ. ಇನ್ನು ಮಗಳಿಗಿನು ಅರ್ಬಿ ತರ್ಲಿಕ್ಕೆ ಹೋಗ್ಯಾರ. ಹಾರ್ ತರವ್ರು ಇದ್ದೀರಿ. ಹಿಂಗೆ ಕೇಳರ್ದಾಗದ ಎಲ್ಲ ಈ ಶರೀರಕ್ಕೆ ಧ್ಯೇಯ ಅನ್ನಂಥದ್ದು ಒಂದೇ ಅದ. ನೇತ್ರ ಯಾಡವ. ಹೌದು, ಮಗಳು ಅಟ್ಟ್ಯಾಳ, ಮತ್ತೊಮ್ಮ 100 ಸಾರಿ ಹೇಳ್ತ ಮಗನೂ ಅಟ್ಟ್ಯಾನ. ನಮ್ಗೆ ಎರಡೂ ಇಲ್ಲ. ನಿಮ್ಮ ಬಲ್ಲಿ ಧ್ಯಾನದ ಬುದ್ಧಿ ಎಟ್ಟದ ನೋಡೋಕಾದಾಗ ಒಂದು ನಾಟಕ ಮಾಡ್ದಂಗೆ ಆಗ್ಯದ. ಅದಕ್ಕೆ ನೀವು ಯಾರು ತಪ್ಪು ತಿಳ್ಕೊಬೇಡ್ರಿ. ನೀವನು ತರ ಮುಂದ ಸಕ್ಷಮದಾಗ ಮಗಳಿಗೆ ಯಾವ ರೀತಿಗೆ ಹೇಳ್ಯಾನ ಪಿಂಟು ಮಗಳು ನಾ ಹೇಳಿನಿ. ನೀವು ಜಾನಪದ ನಮ್ಮಲ್ಲಿ ಹಾಡೋದಿಲ್ಲ ಅನ್ನೋದು ಇಲ್ಲ. ಯಾಕ ನವೀನ ತರುಣ ಹುಡುಗರದು ಕೂ ಹೊಡೆದ್ರಂದ್ರೆ ತಾಯಿ ಒಳಗೆ ಅಸಹ್ಯ ಆಗ್ತದ. ನಮ್ಮ ಹೌದಾರು ಬಂದು ಕೂತಾರ ಇಲ್ಲಿ. ಇದು ಮಾಡ್ಬಾರ್ದು ಹೇಳಿದ. ನೀವೆಲ್ಲರೂ ಅಲ್ಲಿ ನಡ್ಸ್ಯಾರ ನೋಡ ಆಟ ಇರ್ಲಿ. ನಾ ಹೋತಲ್ಲಿ ಬೇಕೇ ಅಲ್ಲಿ ಇರ್ಲಿ ಸಮಾಧಾನ ರೀ. ಇರ್ಲಿ ನಡೆಯದೇ ಅಲ್ರಿ. ಹೌಸ ಇರ್ತದ, ಹೌಸ್ ಮಾಡ್ಕೋತ ಬರ್ತಾರ. ಅದಕ್ಕೆ ಈ ಪದ್ಯ ಆಗುತ್ತಾನಂತವ್ ಎಲ್ಲಾರು ಆ ಕಡೆ ಲಕ್ಷ ಇಡ್ಬೇಡ್ರಿ. ಅವ್ರು ಬರ್ತಾಳೆ ಇಲ್ಲೇ ಬರಕೇಳ, ಇಲ್ಲೇ ಬರ್ತಾರ ಅವ್ರು. ಆ ಕಡೆ ನೀವು ಹೈರಾಣ ಅಲ್ಗತ್ತೀರಿ. ಅವ್ರು ಬರೋವ್ರ ಈ ಕಡೆ ಬರೋವ್ರ ಅದಾರ. ಅದಕ್ಕೆ ಇರ್ಲಿ. ಈ ಒಂದು ಪದ್ಯ ಆದ ಬಳಿಕ ನಿಮ್ಗೆಲ್ಲ ಸುಮಿತ್ರಬಾಯಿ ಮಾತಾಡೋ ಕೇಳ ದೈವದವರು ಶಾಂತ ರೀತಿಯಿಂದ ಕೇಳಬೇಕಂತೆ ತಮ್ಮಲ್ಲಿ ಕಳಕಳಿವಿ ನಾನು. ಹೌದು ಹೌದು. ಪುಣ್ಯಕ್ಷೇತ್ರ ಪಾನಮಂಗಳೂರು ಗ್ರಾಮದಾಗ ಎಂದೂ ಕೂಡ ನಾ ಹೂವಿನ ಹಾರ ಹಿಂಗೆಲ್ಲ ವೈಭವದಿಂದ ಸನ್ಮಾನ ವೇದಿಕೆ ಮ್ಯಾಗ ಮಾಡಿ ಅರ್ಬಿ ಬದಲಾಯಿಸಿ ಅರ್ಬಿ ಹಾಕೋದು, ಆ ಕುದುರೆ ಹತ್ತಿ ಬರೋದು ಇದು ನನ್ನ ಜೀವನದಾಗ ಮಾಡಿಲ್ಲ. ಶತಮೂರಕ್ಕೆ ನಾ ಬಂಧುಗಳೇ ಇದು ಮಾಡೋದು ಇಲ್ಲ. ಇದೇ ಫಸ್ಟ್, ಇದೇ ಕೊನೆ. ನಂದು ಇಂಥದ ಜೀವನದಾಗ ಅಜ್ಞಾನ ಕೆಲಸ ಮಾಡಂಗಿಲ್ಲ. ಸಬದ ಕೈ ಎತ್ತಿ ಹೇಳ್ತ ಬಂಧುಗಳೇ. ಅದರಂತೆ ನೀವೊಂದು ಇಲ್ಲಿ ಪ್ರತಿಜ್ಞೆ ಮಾಡಬೇಕು. ಏನು? ಇನ್ನು ಮುಂದೆ 1 ಕೋಟಿ ರೂಪಾಯಿ ನಿನ್ನ ಮ್ಯಾಗ ಸುರಿದ್ರು ಕೂಡ ಇಂದು ನನ್ನ ಬಾಯಿದಿಂದ ಎಂದಿಗೂ ಅಂತ ಜಾನಪದ ಹಾಡಂಗಿಲ್ಲ ಅಂತೇಳಿ ಇವತ್ತು ನಿರ್ಣಯನೇ ಆಗಿರ್ಬೇಕು. ಹೌದು ಹೌದು. ಯಾಕ ಇಟ್ಟು ನಿನಗೆ ಹೇಳಂಗಿಲ್ಲ ತಂಗಿ? ಯಾಕ ಈ ಮಾತು ಹೇಳಗತ್ತಿದ ಅಂದ್ರೆ ನಿನ್ನ ಸ್ಥಾನೇ ಬ್ಯಾರೆ ಅದ. ಹೌದು. ಅದಕ್ಕ ಯಾಕಂದ್ರ ಒಳ್ಳೆ ಅನುಭವಿ ಕಲಾವಿದ ಇದ್ದಿ. ನೀ ಏನು ಮಾತಾಡು. ನನ್ನ ಜನ್ಮ ನಿನ್ನ ಜನ್ಮ ಇರುತ್ತಾನ. ಎಟ್ಟು ಹುಜುತ್ ಹಾಕು ಪೇಜಿನ ಮ್ಯಾಗ ಎಟ್ಟು ಬೈತಿ ಬೈ, ಎಟ್ಟು ಇಶಾದ ಜಗಳ ತೆಗಿ. ಅದಕ್ಕೆ ನನಗೆ ಹೌಸದ ಕರೆ. ಇದು ಒಂದು ಮಾತಾಡ್ತೀನಿ ನೋಡಿ. ಇದು ಒಂದು ನನಗೆ ಪಡಸಲ ತಂಗಿ. ಇದು ಒಂದು ಬಿಟ್ಟು ಬಿಡ್ಬೇಕು. ಹೌದು ಹೌದು. ಹರಕತ್ತಿಲ್ಲ ಅನುಭವ ಮಾತು ಹೇಳಿದಿ ತಂಗಿ. ಹೌದು ಹೌದು. ನಾವೊಂದು ಮಾತ ಕೇಳ್ತ. ಏನು ಮಾತಾ? ಇಲ್ಲಂದ್ರು ಕರ್ನಾಟಕದಾಗ ಒಂದು 20 ಹಿಡಿದು 25 ಶಿಶುಮಕ್ಕಳು ಮುಗುಳ್ಯಾಳ ಸುಮಿತ್ರಬಾಯಿ ಅದಾರ. ಹೌದು. ನಾವೊಂದು ಮಾತು ಹೇಳ್ತ ನಿನಗ. ಏನು? ನೀ ಗುರುವಿನ ಮೆಟ್ಟಲು ತುಳಿದಕ್ಕಿದ್ದಿ. ಹೌದು. ಈಗ ನೀ ಗುರು ಇದ್ದಿ. ಹೌದು. ಅವೆಲ್ಲ ನಿನ್ನ ಶಿಶುಮಕ್ಕಳು ಅದಾರ. ಹೌದು. ಆಗಳ ಅಣ್ಣ ಬಂದು ನೀ ನನ್ನ ಪಾತ್ರಗಿತ್ತಿ ಹಾಡಂದ. ಎಂದಿಗೂ ಇಂಥ ಬ್ರಹ್ಮ ವೇದಿಕೆ ಮ್ಯಾಗ ನಿನ್ನ ಬಾಯಿಲಿ ಆ ನನ್ನ ಪಾತ್ರಗಿತ್ತಿ ಒಂದು ಎಂದಿಗೂ ಜಾನಪದ ಬರಬಾರ್ದವ. ಇದು ನಿನ್ನ ಅಣ್ಣ ತಿಳಿ ನಿನ್ನ ಕಳಕಳಿದಿಂದ ವಿನಂತಿ ಅದ. ಅದು ಬಿಟ್ಟು ಬಿಡ್ರಿ. ಯಾಕವೆಲ್ಲ ಪಾತ್ರಗಿತ್ತಿ ಆಗಿತ್ತಿ ಈಗಿತ್ತಿ ಅಲ್ಲದು ಲೆಕ್ಕ ಅಲ್ಲದು. ಯಾಕೆ ಹೇಳೋದದ? ಮತ್ತೊಬ್ರು ಹಾಡ್ಲಿ, ನಿನ್ನ ಶಿಶುಮಕ್ಕಳು ಹಾಡ್ಲಿ, ಅವ್ರಿಗೆ ನಾ ಬಾಯಿಲಿ ಬ್ರ ಅನ್ನಂಗಿಲ್ಲ. ನೀ ಹಾಡಬೇಡ. ಯಾಕ? ಗುರುಸ್ಥಾನದಾಗ ನಿಂದು ಕುರ್ಚಿನೇ ಬೇರೆ ಅದ. ನೀ ಬ್ಯಾರೆ ಮೆಟ್ಟಲ್ ಕೇರ್ದಕ್ಕಿದ್ದಕ್ಕ ಅವ್ರು ಪಾಶಕ್ಕೆ 1000 ಕೊಡ್ಲಿ ನನಗ ಒಲ್ಲತ್ತೇಳಿ ನೀ ಇದೇ ತದ್ಯಾವಾಡಿ ಒಳಗ ನನ್ನ ಜೊತೆ ಹಾಡಿಕೆ ಮಾಡುವಾಗ ಒಬ್ಬ
ರೂಪಾಯಿ ಕೊಟ್ಟು ಜಾನಪದ ಹಾಡಂದ್ರ ನೀನು ರೊಕ್ಕ ಎದಕ್ಕೆ ಬೇಕೋ ನನಗೆ ನಾ ಜಾನಪದ ಹಾಡಲ್ಲ ಅಂದಿ ನೋಡು. ಅವಾಗ ಎದಿ ತಟ್ಟಿ ಹೇಳಿದ ಆಳ್ಗಿ ಪಿಂಟು ಮಾಸ್ತರ್ ತಕ್ಕ ತಂಗಿ ಮುಗುಳ್ಯಾಳ ಸುಮಿತ್ರ ತಿಳಿದ ತಂಗಿ. ಹೌದಾ ಖರೆ ಇವತ್ತು ನಿನ್ನ ಅಣ್ಣ ಅಂತೇಳಿ ನಿನ್ ಕೇಳ್ರಿ ವಿಷಯ ಇಲ್ಲಿತನ ನಾವಿಬ್ರು ಜಗಳ ಆಡ್ದೆ ಅಂದ್ರೆ ನಿಮಗೆ ಲಾಭ ಅದ, ಹೌದು ನೀವು ಜಗಳ ಆಡಿದ್ರಿ ಅಂದ್ರೆ ನಮಗೆ ಲಾಭ ಅದ. ಹಾ ಹಾ ಯಾಕಂದ್ರ ವಿಷಯದಾಗ ನಾವಿಬ್ರು ಜಗಳ ತೆಗಿತಿತ್ತಲ್ಲ ಅಂದ್ರೆ ಇಟ್ಟು ಮಹಾಭಾರತ ಕೌರವರು ಪಾಂಡವರು ವಿಷಯ ಹೊರಗೆ ಬೀಳ್ತಿತ್ತಲ್ಲ. ಹೌದಾ ನಾವಿಲ್ಲಿ ಹಠ ತೊಟ್ಟು ಹುಜಕ್ ಹಾಕಿ ಜಗಳ ತೆಗಿಲಿಗತ್ತಿದೆವು. ಹಾ ಹಾ ವಿಚಾರ ಮಾಡ್ರಿ, ಹಿಂಗಂತೂ ಎಂದೂ ಕಾರ್ಯಕ್ರಮ ಮಾಡಿಲ್ಲ. ಹೌದು ಅದಕ್ಕ ತಂಗಿ ನಿನಗ ಬೋಧನೆ ಕೊಡಟ್ಟಂತೂ ನನಗ ಅಟ್ಟು ಶಾಣತನ ಇಲ್ಲ. ಯಾಕಂದ್ರ ಸ್ವಂತ ಸಾಹಿತ್ಯ ರಚನೆ ಮಾಡ್ತಿ, ಹೌದು ಸ್ವಂತ ಹಾಡ್ತಿ, ಸ್ವಂತ ಹೇಳಿಕೆ ಕೇಳಿಕೆ ಮಾಡ್ತಿ ಅಂದ್ರ ಈ ವೇದಿಕೆ ಮ್ಯಾಗ ಹೇಳ್ತ ನನಗ ಅಭಿಮಾನ ಬಿಟ್ಟು ಮಾತಾಡ್ತ. ಹೌದು ವಿಷಯದಾಗ ಒಂದ್ಸಲ ಹೆಚ್ಚಕಮ್ಮ ಪಿಂಟೋಣ ಮಾತಾಡಿದ್ರ ಹರಕತ್ತಿಲ್ಲ ಖರೆ. ಆದ್ರೂ ಇಡೀ ಅಮೋಘ ಶುದ್ಧ ಮುತ್ತಿನ ಮ್ಯಾಳ ಎಟ್ಟದ ನೋಡು. ಎಲ್ಲರಿಗೆ ಪುಂಗಿ ಢಿಲ್ಲ ಮಾಡದಂತ ಏಕೈಕ ಕಲಾವಿದರು ಯಾರ ಇದ್ರಕ್ಕೆ ಮುಗುಳ್ಯಾಳದ ಸುಮಿತ್ರ ಬಾಯಳ ಬಂದು ಹಾ ಅಂತ ಕಲಾವಿದ ನೀ ಇದ್ದಿ. ನಿಂದ ಇಟ್ಟೆಲ್ಲ ವರ್ಣನ ಮಾಡ್ತಾ ಹಡ್ದವ ಅದು ಪಾತ್ರಗಿತ್ತಿದೊಂದು ಬಿಟ್ಟು ಬಿಡು. ಹೌದು ಅದು ಒಂದೇ ವಿನಂತಿ ನನಗ, ನೀ ಪ್ರತಿಯೊಂದು ಟೇಜಕ್ಕೆ ನಿಂದು ವಿಷಯ ಪ್ರತಿಯೊಂದು ಜಾಗಿಗೆ ನಿನ್ನ ಹೆಸರು ಹೇಳ್ತ ಖರೆ ಇದು ನಿನ್ನಿಂದ ಇದು ಕೊನೆ ಆಗಿರ್ಬೇಕು. ನಾವೊಂದು ಕೊನೆ ತೀರ್ಮಾನ ತುಂಡಿದ್ದು ನೋಡು. ಹಾ ಹಾ ಅಕ್ಕಲಕೋಟೆ ತಾಲೂಕ ಪುಣ್ಯಕ್ಷೇತ್ರ ಪಾನಮಂಗಳೂರು ಗ್ರಾಮದಾಗ ಎಂದೂ ಕೂಡ ನಾ ಹೂವಿನ ಹಾರ ಹಿಂಗೆಲ್ಲ ವೈಭವದಿಂದ ಸನ್ಮಾನ ವೇದಿಕೆ ಮ್ಯಾಗ ಮಾಡಿ ಅರ್ಬಿ ಬದಲಾಯಿಸಿ ಅರ್ಬಿ ಹಾಕೋದು, ಆ ಕುದುರೆ ಹತ್ತಿ ಬರೋದು ಇದು ನನ್ನ ಜೀವನದಾಗ ಮಾಡಿಲ್ಲ. ಶತಮೂರಕ್ಕ ನಾ ಬಂಧುಗಳೇ ಇದು ಮಾಡೋದು ಇಲ್ಲ. ಇದೇ ಫಸ್ಟ್, ಇದೇ ಕೊನೆ ನಂದು. ಇಂಥದ ಜೀವನದಾಗ ಅಜ್ಞಾನ ಕೆಲಸ ಮಾಡಂಗಿಲ್ಲ. ಸಬದ ಕೈ ಎತ್ತಿ ಹೇಳ್ತ ಬಂಧುಗಳೇ. ಹೌದು ಅದರಂತೆ ನೀವೊಂದು ಇಲ್ಲಿ ಪ್ರತಿಜ್ಞೆ ಮಾಡಬೇಕು. ಏನು ಇನ್ನು ಮುಂದೆ 1 ಕೋಟಿ ರೂಪಾಯಿ ನಿನ್ನ ಮ್ಯಾಗ ಸುರಿದ್ರು ಕೂಡ ಇಂದು ನನ್ನ ಬಾಯಿದಿಂದ ಎಂದಿಗೂ ಅಂತ ಜಾನಪದ ಹಾಡಂಗಿಲ್ಲ ಅಂತೇಳಿ ಇವತ್ತು ನಿರ್ಣಯನೇ ಆಗಿರ್ಬೇಕು. ಹೌದು ಹೌದು ಯಾಕ ಇಟ್ಟು ನಿನಗೆ ಹೇಳಂಗಿಲ್ಲ ತಂಗಿ, ಯಾಕೆ ಈ ಮಾತು ಹೇಳಗತ್ತಿದ ಅಂದ್ರೆ ನಿನ್ನ ಸ್ಥಾನೇ ಬ್ಯಾರೆ ಅದ. ಹೌದು ಸತ್ಯವಾಗಲು ಹೇಳ್ತಾ ನಾ ಹೊಟ್ಟಿಗೆಚ್ಚಲಿ ಅಂತೂ ಮಾತಾಡಂಗಿಲ್ಲ. ಆ ದೇವರು ಸಾಕ್ಷಿ ಮಾಡಿ ಹೇಳ್ತಾ ನಿನ್ನ ಸ್ಥಾನೇ ಬೇರೆ ಅದ. ಹೆಣ್ಣು ಹುಡುಗಿಯರ ಮ್ಯಾಳದೊಳಗ ಎಲ್ಲಕ್ಕಿಂತ ಒಳ್ಳೆ ಕಲಾವಿದನಾಗಿ ಎಲ್ಲಕ್ಕಿಂತ ಮೇನ್ ಹೆಡ್ ಆಫೀಸ್ದಾಗ ಕುಂಡ್ರಾಕಿ ನೀನೇ ಇದ್ದಿ ತಂಗಿ. ನೀ ಹೇಳ್ದಂಗೆ ಎಲ್ಲಾರು ನಡೀತಾರ. ಹೌದು ಹೌದು ಮಾಸ್ತರ ಅದು ಹೇಳೋದು ಬೇಡ. ಇಲ್ಲಿ ತನ ಚಲೋ ಮಾತಾಡಿ, ಈಗ ಸುಮಾರು ಮಾತಾಡೋದು ಬೇಡ. ಅದಕ್ಕ ಯಾಕಂದ್ರ ಒಳ್ಳೆ ಅನುಭಾವಿ ಕಲಾವಿದ ಇದ್ದಿ. ನೀ ಏನು ಮಾತಾಡು. ನನ್ನ ಜನ್ಮ ನಿನ್ನ ಜನ್ಮ ಇರುತ್ತಾನ. ಎಟ್ಟು ಹುಜುತ್ ಹಾಕು ಹಾ ತೇಜಿನ ಮ್ಯಾಗ ಎಟ್ಟು ಬೈತಿ ಬೈ, ಎಟ್ಟು ಇಶಾದ ಜಗಳ ತೆಗಿ. ಅದಕ್ಕೆ ನನಗೆ ಹೌಸದ ಕರೆ. ಇದು ಒಂದು ಮಾತಾಡ್ತಿ ನೋಡು, ಇದು ಒಂದು ನನಗೆ ಪಡಸಲ ತಂಗಿ. ಇದು ಒಂದು ಬಿಟ್ಟು ಬಿಡಬೇಕು. ಹೌದು ಹೌದು ಇವತ್ತು ನಾ ಹೆಂಗ ಪ್ರತಿಜ್ಞೆ ಮಾಡಿದ ನೀ ಒಂದದ ಪ್ರತಿಜ್ಞೆ ಮಾಡು. ಹೌದು ಅಂದ್ರ ನಾವು ಸುಮ್ಮ ಅಣ್ಣ ತಂಗಿ ಅಂತೇಳಿ ಇಲ್ಲ ಬಂಧುಗಳೇ, ಸುಮ್ಮ ನಾವು ನಾಟಕ ಮಾಡೋರಲ್ಲ. ನನಗ ಸತ್ಯವಾಗಲು ಹೇಳ್ತಾ ನನಗೆ ಒಡ ಹುಟ್ಟಿದ ಒಬ್ಬಕ್ಕಿನ ತಂಗಿ ಅದಾಳ ಕರೆ. ಜಗತ್ತದಾಗ ನನ್ನ ಬೀರದೇವರ ಅಂಶದ ಮುತ್ತಿನ ಪುಣ್ಯದಿಂದ ಎಟ್ಟು ಹೆಣ್ಣು ಹುಡುಗಿಯರು ಆ ಬೀರದೇವರ ಮುತ್ತಿನ ಮಟ್ಟ ಮನೆ ಒಳಗೆ ಹಾಡ್ತಾರ. ಎಲ್ಲಾ ನನ್ನ ಒಡ ಹುಟ್ಟಿದ ತಂಗಿಕ್ಕಿಂತ ಹೆಚ್ಚ ತಿಳಿ ನೋಡ್ಕೊಳ್ತಿದ್ದ ಬಂಧುಗಳೇ. ಮತ್ತೊಂದು ಭಾವನೆ ಇಲ್ಲ ನಂದು. ಹೌದು ಅದಕ್ಕಾಗ ನನಗೆ ಎಟ್ಟು ತಿಳಿತದ ಅಂತ ಹೇಳಿದೆವ. ಇದ್ರೊಳಗೆ ಏನಾರೇ ಅನಿಸಿತ್ತಂದ್ರೆ ಕ್ಷಮ ಇರಲಿ. ಹೌದು ಸದ್ಭಕ್ತರಲ್ಲಿ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಂಡು ವಿನಂತಿ ಎಲ್ಲರಿಗೆ ಯಾಕಂತ ಕೇಳಿದ್ರೆ, ಇದು ಒಂದು ಜಾತ್ರೆ ಅದ. ಜಾತ್ರೆ ಒಳಗ ಹೌಶ ಗೌಶ ನೌಶ ಜಾತ್ರೆ ಒಳಗೆ ಇರಬಹುದು, ಇರ್ತಾರೆ. ಆದರೂ ಹಾ ಹಾ ವಿಷಯ ವಿಡಾರದಾಗ ನಮ್ಮಲ್ಲಿ ಹುಡುಗರಿಗೆ ಅರ್ಥ ಆಗಿಲ್ಲ. ವಿಷಯ ಇಟ್ಟರ ಕೌರವರು ಪಾಂಡವರು. ಹೌದು ಅಂತ ಮಹಾತ್ಮರು ಹಿಂದಿಂದು ಮುಂದಿನ ಆಗುವಂತ ಧ್ಯಾನಿಗಳಿದ್ರು. ಹೌದು ಅಂತವ್ರಿಗೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಹಚ್ಚದ ಹೊಡಬೇಟ ಜಗಳ. ಹೌದು ಅದೇ ಇದು ಕ್ರೋಧ ತಂದು ನಮ್ಮ ಊರಾಗಿಟ್ಟದ. ಹೌದು ಅದಕ್ಕೆ ನಿಮಗೆ ಎಲ್ಲರಿಗೆ ನಂದು ಊರು ವತಿಯಿಂದ ಎರಡು ಮ್ಯಾಳಿಗಳಿಗೆ ಸುಮಿತ್ರಗಾಲಿ ನನ್ನ ಮಗ ಪಿಂಟುಗಾಲಿ ನಾವು ದೊಡ್ಡವಾಗದ್ರು ನಿಮಗೆ ವಿನಂತಿ ಮಾಡಿ ಕೈ ಮುಗಿದು ಕೇಳ್ಕೊತ, ಇವೆಲ್ಲ ಜಾತ್ರೆ ಒಳಗೆ ಇರಬಹುದು, ಇರ್ತಾರೆ. ಆದ್ರೆ ಅದು ಸಂಭಾಷ ಕರ್ತೇವಿ. ನಮ್ಮದು ಊರು ದೈವೇ ದೇವ್ರು ಅಂದಾರೆ. ದೈವ ಅದಕ್ಕೆ ಬಹಳ ದೊಡ್ಡದದ. ನೀವು ಹಂಗೇನ ತಪ್ಪು ತಿಳ್ಕೊಂಡು ನಾ ಈ ಮತ್ತೊಮ್ಮೆ ಎದಕ್ಕೆ ಬರ್ಬೇಕಾಗಿದ್ರೆ ನಾ ವಿಚಾರ ಮಾಡ್ತಾ ಇದ್ದೀರಿ ಅಲ್ಲ, ಅದು ನಮ್ಮಂತ ಮೂರ್ಖೆ ಯಾರು ನಾವು ಅನ್ಬೇಕಾಗ್ತದ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಅಡು ಮಾಡಿ ಕೈ ಮುಗಿದು ಕೇಳ್ಕೊತ ನೀವು ಆ ಮಾತು ಮತ್ತೊಮ್ಮೆ ಹೊಳ್ಳಿ ಅಲ್ಲಕ್ಕೆ ಹೋಗ್ಬೇಡ್ರಿ. ನೀವು ಎಲ್ಲಾರು ಕೂಡಿ ಬಂದು ಯಾಕಂತ ಕೇಳಿದ್ರೆ, ನಾ ಪೈಲ ಶುರುವಾತಿಗೆ ಹೇಳಿದ ಅಣ್ಣ ತಂಗಿ ಹೌದು
ಇವ್ರು ಇಬ್ಬರದು ಒಂದು ಪರೀಕ್ಷೆ ಅದ. ಹೌದು ಇವತ್ತು ಪರೀಕ್ಷೆ ಪೇಪರ್ ಕೊಡ್ಲಿಕ್ಕೆ ನಾವು ಅವ್ರಿಗೆ ಇಟ್ಟಿದ್ದೆವು. 6 ಗಂಟೆ ತನ ಏನು ಮಗಳು ಹೆಚ್ಚಾತಾಳೋ ಏನೋ ಮಗ ಹೆಚ್ಚಾತನು ಹಾ ಹಾ ಧ್ಯಾನದ ರೂಪದಿಂದ ನೋಡ ವ್ಯತ್ಯಾಸಕ್ಕಾಗಿ ನಿಮಗೆಲ್ಲರಿಗೂ ಹೇಳಿದ. ಈ ಮಾಡಾರ್ದಾಗ ಪಾರ್ಗಳು ಅದು ಒಂದು ಹಿರಿಯರ್ ಅಂದಾರ ಅನ್ಬಾರ್ದು, ಪೌರಾಚೆ ಮೇಳ ಹಂಗಾಗ್ಯದ ಇವತ್ತಿನ. ಹಾ ಹಾ ಅದಕ್ಕೆ ನನಗೆ ಬಹಳ ನೋವಾಗ್ಯದ. ನಾ ಇಲ್ಲೇ ಅಲ್ಲ, ಸುದ್ದಿ ಎಲ್ಲಿ ಹಳ್ಳಿಗೋದಾಗ ಹೋದ್ರ ಸರ್ಪಂಚ್ ಹೇಳಿ ಮಾತಾಡೋಣಂತ ಅಭಿಮಾನದಿಂದ ನನ್ಗೆ ಕೇಳ್ತಾರ. ಇವತ್ತಿನ ನಮ್ಮವೇ ನಮಗೆ ಇವತ್ತಿನ ಒಂದು ಅಪಮಾನ ಮಾಡ್ಯಾರ. ಅದಕ್ಕೆ ನೀವು ಯಾರು ತಪ್ಪು ತಿಳ್ಕೊಬೇಡ್ರಿ. ಇಂದ 2 ಮ್ಯಾಳಿಗಳಿಗೆ ಸುಮಿತ್ರಗಾಲಿ ನನ್ನ ಮಗ ಪಿಂಟುಗಾಲಿ ನಾವು ದೊಡ್ಡವಾಗದ್ರು ನಿಮಗೆ ವಿನಂತಿ ಮಾಡಿ ಕೈ ಮುಗಿದು ಕೇಳ್ಕೊತ ಇವೆಲ್ಲ ಜಾತ್ರೆ ಒಳಗೆ ಇರಬಹುದು, ಇರ್ತಾರೆ. ಆದ್ರೆ ಅದು ಸಂಭಾಷ ಕರ್ತೇವಿ. ನಮ್ಮದು ಊರು ದೈವೇ ದೇವ್ರು ಅಂದಾರೆ. ದೈವ ಅದಕ್ಕೆ ಬಹಳ ದೊಡ್ಡದದ. ನೀವು ಹಂಗೇನ ತಪ್ಪು ತಿಳ್ಕೊಂಡು ನಾ ಈ ಮತ್ತೊಮ್ಮೆ ಎದಕ್ಕೆ ಬರ್ಬೇಕಾಗಿದ್ರೆ ನಾವು ವಿಚಾರ ಮಾಡ್ತಾ ಇದ್ದೀರಿ ಅಲ್ಲ, ಅದು ನಮ್ಮಂತ ಮೂರ್ಗೆ ಯಾರು ನಾವು ಅನ್ಬೇಕಾಗ್ತದ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಅಡು ಮಾಡಿ ಕೈ ಮುಗಿದು ಕೇಳ್ಕೊತ ನೀವು ಆ ಮಾತು ಮತ್ತೊಮ್ಮೆ ಹೊಳ್ಳಿ ಅಲ್ಲಕ್ಕೆ ಹೋಗ್ಬೇಡ್ರಿ. ನೀವು ಎಲ್ಲಾರು ಕೂಡಿ ಬಂದು ಯಾಕಂತ ಕೇಳಿದ್ರೆ ನಾ ಪೈಲ ಶುರುವಾತಿಗೆ ಹೇಳಿದ ಅಣ್ಣ ತಂಗಿ ಹೌದು ಇವ್ರು ಇಬ್ಬರದು ಒಂದು ಪರೀಕ್ಷೆ ಅದ. ಹೌದು ಇವತ್ತು ಪರೀಕ್ಷೆ ಪೇಪರ್ ಕೊಡ್ಲಿಕ್ಕೆ ನಾವು ಅವ್ರಿಗೆ ಇಟ್ಟಿದ್ದೆವು. 6 ಗಂಟೆ ತನ ಏನು ಮಗಳು ಹೆಚ್ಚಾತಾಳೋ ಏನೋ ಮಗ ಹೆಚ್ಚಾತನು ಹಾ ಹಾ ಧ್ಯಾನದ ರೂಪದಿಂದ ನೋಡ ವ್ಯತ್ಯಾಸಕ್ಕಾಗಿ ನಿಮಗೆಲ್ಲರಿಗೂ ಹೇಳಿದ. ಈ ಮಾಡಾರ್ದಾಗ ಪಾರ್ಗಳು ಅದು ಒಂದು ಹಿರಿಯರ್ ಅಂದಾರ ಅನ್ಬಾರ್ದು, ಪೌರಾಚೆ ಮೇಳ ಹಂಗಾಗ್ಯದ ಇವತ್ತಿನ. ಹಾ ಹಾ ಅದಕ್ಕೆ ನನಗೆ ಬಹಳ ನೋವಾಗ್ಯದ. ನಾ ಇಲ್ಲೇ ಅಲ್ಲ, ಸುದ್ದಿ ಎಲ್ಲಿ ಹಳ್ಳಿಗೋದಾಗ ಹೋದ್ರ ಸರ್ಪಂಚ್ ಹೇಳಿ ಮಾತಾಡೋಣಂತ ಅಭಿಮಾನದಿಂದ ನನ್ಗೆ ಕೇಳ್ತಾರ. ಇವತ್ತಿನ ನಮ್ಮವೇ ನಮಗೆ ಇವತ್ತಿನ ಒಂದು ಅಪಮಾನ ಮಾಡ್ಯಾರ. ಅದಕ್ಕೆ ನೀವು ಯಾರು ತಪ್ಪು ತಿಳ್ಕೊಬೇಡ್ರಿ.